ಡ್ಯಾಡ್ ನಿಮಗೇನು ಗಿಫ್ಟ್ ಕೊಟ್ಟಿದ್ರು? ಶೆಟ್. ಬಂಚೆಗೆ ಸೀಮಂತ ಏನೋ? ಐ ಆಮ್ ರಿಯಲಿ ಸಾರಿ ಚಿಕ್ಕಮ್ಮ. ಪರವಾಗಿಲ್ಲ ಬಿಡು ಕಂದ. ಸೀಮಂತ ಮಾಡ್ಕೊಳ್ದೇನೆ ತಾಯಿ ನಾನು. ನಿಮ್ಮಪ್ಪ ನನಗೆ ನಿನ್ನನ್ನೇ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ನೀವು ಸೂಪರ್ ಚಿಕ್ಕಮ್ಮ. ಎಕ್ಸಲೆಂಟ್ ಆಗಿ ಹೇಳಿದ್ರಿ ಮೇಡಮ್. ಅತ್ತೆ, ಸ್ವಪ್ನ ಹೋಟೆಲ್ ಇದ್ದಾಗ ಮಾವ ನಿಮ್ಗೆ ಏನ್ ಗಿಫ್ಟ್ ಕೊಟ್ರು? ನಾನು ಮುಖಕ್ಕೆ ಅದೊಂದೇ ಬಾಕಿ. ಮುಖಕ್ಕಲ್ವೇ, ಹೊಟ್ಟಿಗೆಂತ ಹೇಳೋ. ಏನ್ ಮಾವ, ಅತ್ತೆ ಸೀಮಂತಕ್ಕೆ ನೀವೇನು ಗಿಫ್ಟ್ ಕೊಡ್ಲಿಲ್ವಾ? ಕೊಡೋಣ ಅಂತಾನೆ ಏನ್ ಬೇಕು ಅಂತ ಕೇಳ್ದೆ ಜಯ್. ಇವಳು ಆಮೇಲೆ ಕೇಳ್ತೀನಿ ಅಂದವಳು ಕಡ್ಡಿ ತರ ಇದ್ದವಳು ಚೆನ್ನಾಗಿ ತಿಂದು ನೋಡು ಈ ಶೇಪಿಗೆ ಬಂದ್ಮೇಲೆ ನನಗೆ ಡಾಬ್ ಬೇಕು ಅಂದ್ಲು. ಆ ಸೊಂಟಕ್ಕೆ ಡಾಬ್ ಮಾಡಬೇಕು ಅಂದ್ರೆ ನಮ್ಮ ಆಸ್ತಿನೆಲ್ಲ ಮಾರ್ಬೇಕಾಗತ್ತೆ. ಅದಕ್ಕೆ ಏನು ಕೊಡಿಸ್ಲಿಲ್ಲ. ಈಗ ಇದೆಲ್ಲ ಯಾಕೆ ಕೇಳ್ತಾ ಇದ್ದೀರಾ ಯಜಮಾನ್ರೆ? ಹೇಳ್ತೀನಿ, ಲಾಸ್ಟಿಗೆ ಮಿಕ್ಕೋದ್ ನೀನೇ ಅಲ್ವಾ? ಹೇಳು, ಸೀಮಂತಕ್ಕೆ ನಿನಗೇನ್ ಗಿಫ್ಟ್ ಬೇಕು? ಅಜ್ಜಿ ತರ ಮೂಗುತಿ ಬೇಕಾ? ಅತ್ತೆ ತರ ಸೊಂಟ ಡಾಬ್ ಬೇಕಾ? ಇಲ್ಲ ಚಿಕ್ಕಮ್ಮ ಹಾಕೊಂಡಿರೋ ನೆಕ್ಲೆಸ್ ಬೇಕಾ? ನೀನ್ ಏನ್ ಕೇಳಿದ್ರು ನಾನು ಅದನ್ನ ಕೊಡ್ತೀನಿ. ಕೇಳಿ ಮೇಡಮ್, ಇದೇ ಸರಿಯಾದ ಟೈಮು. ಕಾಸ್ಟ್ಲಿ ಕಾರೋ, ಇಲ್ಲ ಒಂದು ದೊಡ್ಡ ವಿಲ್ಲಾನೋ, ಇಲ್ಲ ವಜ್ರ ತುಂಬಿರೋ ದೊಡ್ಡ ನೆಕ್ಲೆಸ್ಸು, ಏನ್ ಬೇಕು ಬೇಗ ಕೇಳ್ಬಿಡಿ. ಅದೆಲ್ಲ ನನಗೆ ಯಾಕೆ ನಾಣ್ಯವ್ರೆ? ನನಗದೇನು ಬೇಡ. ಸೊ ಮಣ್ಣಿನ ಬಳೆ ಬೇಕು. ಮಣ್ಣಿನ ಬಳೆನಾ? ಹೌದು. ಅದೇ ಯಾಕೆ? ಗರ್ಭಿಣಿ ಹೆಣ್ಣು ಮಣ್ಣಿನ ಬಳೆ ಹಾಕೊಂಡ್ರೆ ಒಳ್ಳೇದು ಅಂತ ನಮ್ಮಮ್ಮ ಹೇಳ್ತಿದ್ರು. ಅದಕ್ಕೆ ಸೀಮಂತ ಮಾಡ್ಕೊಳ್ಳೋ ಹೆಣ್ಣು ಮಕ್ಳಿಗೆ ಎಲ್ರೂ ಬಳೆ ಹಾಕೋದು. ಹೌದು ಸರ್, ಪ್ರೆಗ್ನೆಂಟ್ ಲೇಡಿ ಕೈಗೆ ಮಣ್ಣಿನ ಬಳೆ ಹಾಕೊಂಡ್ರೆ ಆ ಶಬ್ದನ ಮಗು ಕೇಳಿ ಕೇಳಿ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಓ, ಮಣ್ಣಿನ ಬಳೆ ಹಿಂದೆ ಅಂತ ಹಿಸ್ಟ್ರಿ ಇದೆಯಾ? ಮಣ್ಣು ಬಂಗಾರಕ್ಕಿಂತ ಬೆಲೆ ಬಾಳುತ್ತೆ ಜೈ. ಬೆಳ್ಳಿ ಆಗ್ಲಿ, ಬಂಗಾರ ಆಗ್ಲಿ, ವಜ್ರ ಆಗ್ಲಿ ಆ ಮಣ್ಣಿಂದನೇ ಅಲ್ವಾ ಬರೋದು. ಹೌದಪ್ಪ, ಅಷ್ಟೇ ಅಲ್ಲ, ನಾವು ತಿನ್ನೋ ಆಹಾರ ಧಾನ್ಯ ಕೂಡ ಆ ಮಣ್ಣಲ್ಲೇ ಅಲ್ವಾ ಬೆಳೆಯೋದು. ಇದ್ಕಿದ್ದ ಹಾಗೆ ಎಲ್ರಿಗೂ ಮಣ್ಣಿನ ಭ್ರಮೆ ಹಿಡಿದಿದ್ಯಲ್ಲ ಚಂದ್ರಿಕಾ. ಮಣ್ಣಿನ ಬಳಿಬೇಕು ಅಂತಾಳಲ್ಲ. ನಾಯಿನ ಸಿಂಹಾಸನದ ಮೇಲೆ ಕೂರ್ಸಿದ್ರು ಅದ್ ಎಂಜಿಲ್ ತಿನ್ನೋದ್ ಬಿಡಲ್ಲ ಅನ್ನೋ ಹಾಗೆ ಮಣ್ಣಲ್ಲಿ ಬೆಳ್ದಿರೋ ಗಂಗಾಗೆ ಬಂಗಾರದ ಬೆಲೆ ಏನ್ ಗೊತ್ತು? ಸೊ ನಿನ್ ಸೀಮಂತಕ್ಕೆ ಮಣ್ಣಿನ ಬಳೆ ಬೇಕು ಅಷ್ಟೇ ಅಲ್ವಾ? ಹಾಗಾದ್ರೆ ಕಣ್ ಮುಚ್ಕೋ. ಯಾಕ್ರಿ? ಮುಚ್ಕೋ ಹೇಳ್ತೀನಿ. ನಾಣಿ ಸರ್, ನಾನು ನಿನಗೆ ಕೊಟ್ಟಿರೋ ಬಾಕ್ಸ್ ಕೊಡು. ಓಕೆ ಸರ್. ನಿನಗೋಸ್ಕರ ಏನ್ ಗಿಫ್ಟ್ ತಂದಿದ್ದೀನಿ ನೋಡು. ಓಪನ್ ಮಾಡೋ. ಮಣ್ಣಿನ ಬಳೆ? ಹೌದು ಗಂಗಾ, ನಿಂಗೆ ಏನ್ ಗಿಫ್ಟ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ದೆ. ಈ ಮಣ್ಣಿನ ಬಳೆ ಕೊಡೋಣ ಅಂತ ಅನ್ನಿಸ್ತು. ಆದರೆ ಕೋಟ್ಯಾಧೀಶ್ವರ ಗಂಡ ಸಿಂಪಲ್ ಆಗಿ ಮಣ್ಣಿನ ಬಳೆ ಕೊಟ್ಟ ಅಂತ ನೀನು ಫೀಲ್ ಆಗ್ತೀಯೇನೋ ಅಂತ, ನಿನ್ನ ಮನಸ್ಸಲ್ಲಿ ಇನ್ನೇನಾದರೂ ಇದೆಯೇನೋ ಅಂತ ಸ್ವಲ್ಪ ಭಯ ಆಗಿತ್ತು. ಅದಕ್ಕೆ ಈ ಕ್ವಿಜ್. ನಿಮ್ಮ ಮನ್ಸಲ್ಲೊಂದು ನನ್ನ ಮನ್ಸಲ್ಲೊಂದು ಯಾಕಿರತ್ತೆ ರೀ? ನನ್ನ ಮನಸ್ಸು ನಿಮಗೆ ಗೊತ್ತಿರೋದಕ್ಕೆ ನಾನು ಆಸೆ ಪಟ್ಟಿರೋ ಈ ಬಳೆ ತಂದಿರೋದು. ಹೌದು, ನಿಮ್ಮಿಬ್ರು ಮನ್ಸು ಒಂದೇ.
ಪಾರ್ವತಿ ಪರಮೇಶ್ವರನ್ ತರ, ಸೀತಾರಾಮನ್ ತರ ಆದರ್ಶ ದಂಪತಿಗಳು. ನೀವು ಒಬ್ಬರಿಗೋಸ್ಕರ ಒಬ್ರು ಹುಟ್ಟಿದಿರಪ್ಪ. ನಿಮ್ಮಿಬ್ಬರ ಮಧ್ಯೆ ದೂರನೇ ಇಲ್ದಿರೋ ದಾಂಪತ್ಯ ಇದೆ. ಅದಕ್ಕೆ ಇಬ್ರು ಒಂದೇ ತರ ಯೋಚನೆ ಮಾಡ್ತೀರಾ. ಮೇಡ್ ಫಾರ್ ಈಚ್ ಅದರ್ ಅನ್ನೋ ಸೆಂಟೆನ್ಸ್ಗೆ ನೀವೇ ಎಕ್ಸಾಂಪಲ್ ಸರ್. ಅರ್ಧನಾರೀಶ್ವರ ತತ್ವಕ್ಕೆ ನೀವು ಕರೆಕ್ಟಾಗಿ ಸೂಟ್ ಆಗ್ತೀರಾ. ಥ್ಯಾಂಕ್ ಯು ಗಂಗಾ. ಯಾಕೆ? ಗಿಫ್ಟ್ ಕೊಟ್ಟಿದ್ದಕ್ಕೆ ನಾನಲ್ವಾ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು ಯಜಮಾನ್ರೆ. ಓಕೆ, ನನ್ನ ಕೈಯಿಂದನೇ ಈ ಬಳೆ ಹಾಕ್ತೀನಿ. ಇರಿ 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 ಇರಿ, ಈಗಲ್ಲ. ಮತ್ಯಾವಾಗ? ಈ ಬಳೆ ನೀವ್ ಯಾಕೆ ತಂದಿರೋದು? ಸೀಮಂತಕ್ಕೆ. ಮತ್ತೆ ಆಗ್ಲೇ ಹಾಕಿ. ಈಗ ಹಾಕಿದ್ರೇನು? ಯಾವಾಗಂದ್ರೆ ಅವಾಗ ಹಾಕೋಬಾರ್ದು ಕಣೋ. ಸೀಮಂತದ ದಿನ ನೀನೇ ಹಾಕಂತ ಇರಪ್ಪ. ಅಲ್ಲಿವರೆಗೂ ವೆಯ್ಟ್ ಮಾಡ್ಬೇಕಾ? ಅತ್ತೆ, ಈ ಬಳೆ ನಿಮ್ ಹತ್ರನೇ ಇಟ್ಕೊಳ್ಳಿ. ಇವ್ರು ಅರ್ಜೆಂಟ್ ನೋಡ್ತಿದ್ರೆ ಈಗ್ಲೇ ತೊಡ್ಸೋ ಹಾಕ್ ಕಾಣ್ತಿದ್ದಾರೆ. ಬಳೆಗಳನ್ನ ಕೇರ್ಫುಲ್ ಆಗಿ ಇಡಿ ಚಿಕ್ಕಮ್ಮ. ನಾನು ಹೇಗೆ ತನ್ನೋ ಹಾಗೆ ಇರಬೇಕು. ನಿಮ್ ಗಿಫ್ಟಿಗೆ ಏನೂ ಆಗಲ್ಲ ಬಿಡಿ ಯಜಮಾನ್ರೆ. ನಿಮ್ ಮಗು ಎಷ್ಟು ಭದ್ರವಾಗಿದ್ಯೋ ಆ ಬಳೆಗಳು ಕೂಡ ಅಷ್ಟೇ ಭದ್ರವಾಗಿರುತ್ತೆ. ಮಗು ಎಷ್ಟು ಭದ್ರವಾಗಿರುತ್ತೋ ಬಳೆಗಳು ಕೂಡ ಅಷ್ಟೇ ಭದ್ರವಾಗಿರುತ್ತೆ ಅಂತಂದೆ. ಬಳೆಗಳಿದೆ ಗಂಗಾ, ಮಗುನೇ ಇಲ್ಲ. ಹೇಳಿ ನಾಣಿಯವ್ರೆ, ಏನೋ ಹೇಳ್ಬೇಕು ಅಂತ ಅಂದ್ರಲ್ಲ. ಅದೇ ಮೇಡಮ್, ಬೇಬಿ ಇದೆ ಅಂತ ಸಾರ್ಗೆ ನೀವು ಹೇಗೆ ಹೇಳ್ಬೇಕು ಅಂತ ಟೆನ್ಷನ್ ಆಗಿದ್ರಲ್ಲ, ಆ ವಿಷಯದ ಬಗ್ಗೆನೇ ನಾನು ನೈಟ್ ಯೋಚನೆ ಮಾಡ್ತಿದ್ದೆ. ನನಗೆ ಮೀನಾಕ್ಷಿ ಒಂದು ಐಡಿಯಾ ಕೊಟ್ಲು. ಏನ್ ಹೇಳಿದ್ರು ನಾಣಿಯವ್ರೆ? ಕೆಲವು ಊರಲ್ಲಿ ಒಂದು ಸಂಪ್ರದಾಯ ಇರುತ್ತೆ ಮೇಡಮ್. ಮಕ್ಕಳಿಲ್ದಿರೋ ಹೆಂಗಸರು ಗುಡಿಲಿರೋ ಮರಕ್ಕೆ ಮುಡುಪು ಕಟ್ಟಿದ್ರೆ ಮಕ್ಕಳಾಗುತ್ತೆ ಅನ್ನೋ ಒಂದು ನಂಬಿಕೆ. ಈ ಮಧ್ಯೆ ನನ್ ಮೀನಾಕ್ಷಿ ಕೂಡ ಮುಡುಪು ಕಟ್ಟಿ ಬಂದಿದ್ಲು. ಆದ್ರೆ ನಾನು ಗರ್ಭಿಣಿನ ನಾಣಿಯವ್ರೆ, ನನ್ ಮಗು ಹೊಟ್ಟೆಲೇ ಇದೆಯಲ್ಲ. ಅದೇ ನಾನು ಹೇಳಿದ್ದು ಮೇಡಮ್, ನೀವು ಕೂಡ ಮುಡುಪು ಕಟ್ಟಿ ಅದರಿಂದನೇ ಮಗು ತಿರುಗಿ ಬಂತು ಅಂತ ನೀವು ಸಾರ್ನ ನಂಬಿಸ್ಬಹುದಲ್ಲ. ಅವ್ರು ನಂಬಲ್ಲ ನಾಣಿಯವ್ರೆ. ದೇವ್ರಂದ್ರೆ ಪೂಜೆ ಅಂದ್ರೆ ಅವ್ರಿಗೆ ನಂಬಿಕೆ ಇಲ್ವಲ್ಲ. ಆದ್ರೆ ಅಜ್ಜಿನೂ ಕಲ್ಪನಾ ಮೇಡಮು ನಂಬ್ತಾರಲ್ಲ ಮೇಡಮ್, ಅವ್ರಿಗೆ ದೇವ್ರ ಮೇಲೆ ನಂಬಿಕೆ ಇದೆಯಲ್ವಾ. ಮೊದ್ಲು ಅವ್ರನ್ನ ನಂಬಿಸಿ ಅವ್ರ ಕಡೆಯಿಂದ ಸರ್ಗೆ ಹೇಳಿಸಿದೆ. ಇದು ವರ್ಕೌಟ್ ಆಗುತ್ತೆ ಅನ್ನಿಸ್ತಿದೆ ಮೇಡಮ್. ದೇವ್ರ ಮನ್ಸು ಮಾಡಿದ್ರೆ ಏನಾಗಲ್ಲ ಹೇಳಿ, ಅದ್ಭುತ ನಡೆಯಲ್ಲ ಅಂತ ಯಾರು ಹೇಳಿಲ್ಲಲ್ಲ. ಮೆಡಿಕಲ್ ಹಿಸ್ಟ್ರಿಲೂ ಕೂಡ ಎಷ್ಟೋ ಮಿರಾಕಲ್ ನಡೀತಾ ಇರುತ್ತೆ. ಇದು ಕೂಡ ಹಾಗೆ ಪಾಸಿಬಲ್ ಆಗುತ್ತೆ ಅಂತ ನೀವು ನಂಬಿಸಿದ್ರೆ ಬೇಬಿ ಬಗ್ಗೆ ಇರೋ ಟೆನ್ಷನ್ ಕಡಿಮೆ ಆಗುತ್ತೆ. ಏನೋ ನಾಣಿಯವ್ರೆ, ಏನಾದ್ರೂ ತೊಂದರೆ ಆದ್ರೆ ನಿತ್ಯ ಬಗ್ಗೆ ಗೊತ್ತಾಗುತ್ತೇನೋ ಅಂತ ಭಯ ಆಗ್ತಿದೆ. ಏನೂ ಆಗಲ್ಲ ಮೇಡಮ್, ದೇವ್ರಿಂದನೇ ಆಯ್ತು ಅನ್ನೋದು. ಅವನ ಮೇಲೆ ಭಾರ ಹಾಕಿ ನಾನು ಹೇಳಿದ್ ಮಾಡ್ಬಿಡಿ. ಗುಡಿಗೆ ಹೋಗಿ ಬರ್ತೀವಿ ಅಂತ ಇವಾಗಲೇ ಹೊರಟ್ಬಿಡೋಣ. ಬನ್ನಿ ಬನ್ನಿ ಮೇಡಮ್, ನಡೀರಿ. ಚಿಕ್ಕಮ್ಮ, ಚಿಕ್ಕಮ್ಮ. ಏನಪ್ಪ, ಬ್ರೇಕ್ಫಾಸ್ಟ್ ರೆಡಿ ಆಗಿದೆ, ಬಡಿಸ್ಲಾ? ಬೇಡ ಚಿಕ್ಕಮ್ಮ. ಅವತ್ತು ಗಂಗನ್ಗೆ ನನ್ನ ಮಣ್ಣಿನ ಬಳೆ ತಂದಲ್ವಾ, ಅದನ್ನ ಗಂಗಾ ನಿಮಗೆ ಕೊಟ್ಟಿದ್ಲಲ್ವಾ? ಹೌದಪ್ಪ, ಹುಷಾರಾಗಿ ಎತ್ತಿಟ್ಟಿದ್ದೀನಿ. ಅದನ್ನ ತಗೊಂಡ್ ಬರ್ತೀರಾ? ಈಗ ಆ ಬಳೆ ಎಲ್ಲ ಗಂಗಾಗೆ ಹಾಕ್ತಾನೇನೋ ಚಂದ್ರಿಕಾ. ಅವನ್ ದೃಷ್ಟಿಲಿ ಮಗು ಇಲ್ಲ ಅಲ್ವಾ, ಹೇಗ್ ತೋರಿಸ್ತಾನೆ? ಯಾಕೋ? ನನ್ನ ಫ್ರೆಂಡ್ ವೈಫ್ಗೆ ಸೀಮಂತ ಮಾಡ್ತಿದ್ದಾರೆ. ಆ ಬಳೆಗಳನ್ನ ತಗೊಂಡು ಹೋಗಿ ಗಿಫ್ಟ್ ಕೊಡ್ತೀನಿ. ಗಂಗಾಗೋಸ್ಕರ ತಂದ ಬಳೆನ ಬೇರೆ ಯಾರಿಗೂ ಕೊಡೋದೇನಪ್ಪ? ಈಗ ಗಂಗನ್ಗೆ ಸೀಮಂತ ಮಾಡಲ್ವಲ್ಲ, ಅವಳಿಗೆ ಅಬಾರ್ಷನ್ ಆಯ್ತಲ್ಲ ಚಿಕ್ಕಮ್ಮ. ಹಾಗಂತ ಇವಳಿಗೆ ಅಂತ ತಂದಿರೋ ಬಳೆಗಳನ್ನ ಬೇರೆಯವ್ರಿಗೆ ಹೇಗೆ ಕೊಡ್ತೀಯಾ? ಈ ಮನೇಲಿ ಹೇಗೂ ಸೀಮಂತ ನಡೆಯಲ್ಲ, ಅವ್ರ ಮನೇಲಾದ್ರೂ ನಡೀತಿದ್ಯಲ್ಲ. ಗಂಗಾ ಕಣ್ಣೋಡು ಚಂದ್ರಿಕಾ, ಕಣ್ಣಲ್ಲಿ ಗಂಗೆ ಹರಿತಿದ್ದಾಳೆ.
ಹೊಟ್ಟೆಲಿರೋ ಮಗು ಕರ್ಗೋದಾಗಿ ಫೀಲಿಂಗ್ ಬಂತೇನೋ. ಏನ್ ಮಾತಾಡ್ತಿದ್ಯೋ? ಈಗಾಗ್ಲಿಲ್ಲ ಅಂದ್ರೆ ಇನ್ಯಾವತ್ತು ಸೀಮಂತ ನಡೆಯೋದಿಲ್ವಾ? ಆಗ ಯಾವಾಗ್ಲೂ ನಡೆಯೋ ಸೀಮಂತಕ್ಕೆ ಈ ಬಳೆಗಳು ಯಾಕೆ? ಆಗ್ಬೇಕಾದ್ರೆ ಮತ್ತೆ ತರ್ತೀನಿ. ಇವನು ಗೊತ್ತಾಗದೆ ಹೇಳ್ತಿದ್ದಾನೋ ಇಲ್ಲ ಗೊತ್ತಿದ್ದೇ ಮಾತಾಡ್ತಿದ್ದಾನೋ? ಗಂಗನ ಕತ್ತಿಲಿ ಚೂಸ್ತಾ ಇದ್ದಾನೆ ಚಂದ್ರಿಕಾ. ಅವಳಿಗೆ ಈ ರೀತಿ ಆಗ್ಲೇಬೇಕಿತ್ತು. ಆ ಬಳೆ ತಂದಿದ್ದ ದಿನ ಎಷ್ಟು ಬಿಲ್ಡಪ್ ಕೊಟ್ಟಿದ್ಲು. ಬೇಡ ಕಂದ, ಗಂಗಾಗ್ ತಂದಿರೋ ಬಳೆ ಹಾಗೆ ಇರ್ಲಿ, ಅದನ್ನ ನೀನ್ ಮುಟ್ಬೇಡ. ಯಾಕೆ ಚಿಕ್ಕಮ್ಮ, ಯಾಕೆ ಎಲ್ರು ಹೀಗೆ ಫೀಲ್ ಆಗ್ತಿದ್ದೀರಿ? ಬಳೆಗಳಷ್ಟೇ ತಾನೆ. ಬಳೆನೇ ಕಣೋ, ಆದ್ರೆ ಅದು ನೆನಪಲ್ವಾ? ಅವತ್ತು ಗಂಗಾ ಆಸೆ ಪಟ್ಟಿದ್ದನ್ನ ನಿನ್ ತಂದೆ ಅಂತ, ನಿಮ್ ಮನ್ಸು ಒಂದೇ ಅಂತ, ನೀವ್ ಆದರ್ಶ ದಂಪತಿ ಅಂತ ಹೊಗಳಿದ್ದೆ. ಅಂತ ಬಳೆಗಳನ್ನ ಬೇಡ ಕಣೋ. ಏನೇನೋ ಅನ್ಕೋತೀವಿ ಅಜ್ಜಿ, ಅದೆಲ್ಲ ಆಗತ್ತಾ? ಆಗ ಬೇಬಿ ಇತ್ತು, ಈಗಿಲ್ಲ ಅಜ್ಜಿ. ಗಂಗಾ ಅಳ್ತಿದ್ದಾಳಪ್ಪ. ಏನ್ ಗಂಗಾ, ಬೇಜಾರಾಗ್ತಿದ್ಯಾ? ಇವನೇನ್ ಚಂದ್ರಿಕಾ ಕತ್ತಿಲ್ ಚುಚ್ಚಿ ನೋವಾಗ್ತಿದ್ಯಾ ಅಂತಾನೆ? 2 ದಿನ ನಿತ್ಯ ಇವಳ ಜೊತೆಲಿ ಇದ್ಲಲ್ಲ, ಅವಳ ಸ್ಯಾಡಿಸಮ್ ಇವಳಿಗೂ ಬಂದಿರ್ಬೇಕು. ನೋಡಿದ್ರಾ, ಇವಳೇನ್ ಫೀಲ್ ಆಗ್ತಿಲ್ಲ, ಇವಳು ಹ್ಯಾಪಿ ಆಗಿದ್ದಾಳೆ. ಆ ಬಳೆಗಳು ಕೊಡೋದಕ್ಕೆ ನಿನ್ಗೆ ಯಾವ ಅಬ್ಜೆಕ್ಷನ್ ಇಲ್ಲ ಅಲ್ವಾ ಗಂಗಾ? ಹೇಗೆ ಕೇಳ್ತಾ ನೋಡು ಚಂದ್ರಿಕಾ, ಗಲ್ಲಿನ ಶಿಕ್ಷೆ ಆಗಿರೋ ಖೈದಿಗೆ ಉಯ್ಯಾಲೆ ಆಡ್ತೀಯ ಅನ್ನೋ ಹಾಗಿದೆ. ಹೌದ್ರಿ, ಇವನ್ ನೋಡಿ, ಇವಳು ಕುತ್ತಿಗೆಗೆ ಉರುಳು ಹಾಕಿ ಉಯ್ಯಾಲೆ ಆಡಿಸ್ತಿದ್ದಾನೆ. ನೋಡಿದ್ರಲ್ಲ, ಗಂಗನ್ಗೆ ಯಾವ ಅಬ್ಜೆಕ್ಷನ್ ಇಲ್ವಂತೆ. ಅವಳಿಗಿಲ್ದಿರೋ ಅಬ್ಜೆಕ್ಷನ್ ನಿಮ್ಗೆ ಯಾಕೆ? ಬಳೆ ಕೊಡಿ. ಏನಮ್ಮ, ನೀನ್ ಮನ್ಸ್ಫೂರ್ತಿಯಾಗಿ ಒಪ್ಕೊಂಡಿದ್ಯಾ? ಅವ್ರ ಮನ್ಸಲ್ಲೊಂದು, ನನ್ನ ಮನ್ಸಲ್ಲೊಂದು ಇರುತ್ತಾ ಅಜ್ಜಿ? ಅವ್ರಿಷ್ಟನೇ ನನ್ನಿಷ್ಟ. ಥ್ಯಾಂಕ್ ಯು ಗಂಗಾ. ನನಗೆ ಥ್ಯಾಂಕ್ಸ್ ಯಾಕ್ರಿ? ನನಗೆ ಉಪಯೋಗ ಇಲ್ದಿರೋ ಬಳೆನ ಬೇರೆಯವ್ರಿಗೆ ಗಿಫ್ಟ್ ಕೊಡ್ತಿರೋದಕ್ಕೆ ಇನ್ನೊಬ್ಳು ಹೆಣ್ಣಾಗಿ ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ರೀ. ನಾಣಿ, ಸರ್. ಚಿಕ್ಕಮ್ಮ ಬಳೆ ಕೊಡ್ತಾರೆ, ತಗೊಂಡ್ ಬಂದ್ಬಿಡು. ಓಕೆ. ಈಗ ಗಂಗಾ ಮಾನಸಿಕ ಸ್ಥಿತಿ ಹೇಗಿದೆ ಅಂತೀಯ ಚಂದ್ರಿಕಾ? ಬಳೆ ಸೌಂಡ್ಗೆ ಧ್ವನಿ ಬಿದ್ದೋಗಿರ್ಬೇಕ್ರಿ ಪಾಪ. ಮತ್ತೆ ಈ ವಿಷಯ ಈಗಲೇ ನಿತ್ಯಗೆ ಹೇಳ್ಬೇಕಲ್ಲ? ಹೇಳ್ಬೇಕಲ್ಲ. ಸರಿ ನಡೀರಿ. ಸಾರಿ ಮೇಡಮ್, ನಾವೇನೋ ಮುಡುಪು ಕಟ್ಟಿ ಮಗು ತಿರುಗಿ ಬಂತು ಅಂತ ಹೇಳೋಣ ಅನ್ಕೊಂಡ್ರೆ ಹಿಂಗಾಯ್ತಲ್ಲ ಮೇಡಮ್. ಈಗ ಏನ್ ಮಾಡೋದು ಮೇಡಮ್? ಈಗ ನನಗೆ ಸೀಮಂತ ಇಲ್ಲ ಅಂತ ಅವರೇ ಅಂದಮೇಲೆ ಮಗು ಬಗ್ಗೆ ಏನು ಹೇಳೋದು ನಾಣಿಯವ್ರೆ? ಈ ಬಳೆ ಕೊಡೋದಕ್ಕೆ ನೀನು ಒಪ್ಕೋಬಾರ್ದಿತ್ತಮ್ಮ. ನಿಮ್ಮ ಮಗ ಏನಾದರೂ ಕೇಳಿದ್ರೆ ನೀವು ಕೊಡಲ್ವಾ ಅತ್ತೆ? ಆದ್ರೆ ಇದು ಮಣ್ಣಿನ ಬಳೆ ಅಲ್ವಾ ಅತ್ತೆ? ಒಡ್ದೋಯ್ತು ಅಂದ್ಕೋತೀನಿ.
ಒಡ್ದೋಗಿದ್ದು ಬಳೆಗಳಲ್ಲಮ್ಮ, ನಿನ್ ಮನ್ಸು ಅಂತ ಅರ್ಥ ಆಗ್ತಾ ಇದೆ. ತಗೊಂಡೋಗು ನಾಣಿ. ಅಕ್ಕನ್ ಸೀಮಂತಕ್ಕೋಸ್ಕರ ತಂದಿರೋ ಬ್ಯಾಂಗಲ್ಸ್ನ ಭಾವ ಬೇರೆಯವ್ರಿಗೆ ಕೊಡ್ತಿದ್ದಾನ. ಸೀಮಂತ ಮಾಡ್ಕೊಳಕ್ ಆಗ್ತಿಲ್ಲ ಅಂತ ಅಕ್ಕ ಫೀಲ್ ಆಗ್ಬಿಟ್ಲಾ? ಹೌದಮ್ಮ. ಅಯ್ಯೋ, ನನ್ನ ಅಕ್ಕಂಗೆ ಎಷ್ಟು ಕಷ್ಟ ಬಂದ್ಬಿಡ್ತು. ಪ್ರೆಗ್ನೆಂಟ್ ಆಗಿರೋ ಯಾವ ಹೆಣ್ಣಿಗೂ ಬರ್ಬಾರ್ದಿರೋ ಕಷ್ಟ ಅಲ್ವಾ? ಮತ್ತೆ ನನ್ನ ಅಕ್ಕ ಅಷ್ಟು ಹರ್ಟ್ ಆಗಿದ್ರೆ ಈ ತಂಗಿ ಏನ್ ಮಾಡ್ಬೇಕು? ಹೇಳಿ ಹೇಳಿ, ನಾನೇನ್ ಮಾಡ್ಲಿ? ಹಾ, ಒಂದ್ ಕೆಲ್ಸ ಮಾಡಿದ್ರೆ, ನನ್ನ ಅಕ್ಕಂಗೆ ಸೀಮಂತ ಮಾಡಿದ್ರೆ, ಅಕ್ಕ ಖುಷಿ ಪಡ್ತಾಳಲ್ವಾ? ಮಾಡ್ತೀನಿ, ನನ್ನ ಅಕ್ಕಂಗೆ ನಾನೇ ಮುಂದೆ ನಿಂತು ಸೀಮಂತ ಮಾಡ್ತೀನಿ. ಏನ್ ಮಾತಾಡ್ತಾಳೆ ಚಂದ್ರಿಕಾ? ತಲೆ ಕೆಟ್ಟೋಗಿರ್ಬೇಕು. ಏನು, ನನ್ಗೆ ತಲೆ ಕೆಡ್ತು ಅಂದ್ಕೊಂಡ್ರ? ಹೌದು, ಸೀಮಂತ ಯಾವ ಮಂತಲ್ಲಿ ಮಾಡ್ತಾರೆ? 7 ತಿಂಗಳಿಗಮ್ಮ. ಓ, ಮತ್ತೀಗ ಅಕ್ಕಂಗೆ 4th ಮಂತೆ ಅಲ್ವಾ? ಅರ್ಜೆಂಟ್ ಆಗಿ 7 ತಿಂಗಳಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕ್ಯಾಲೆಂಡರ್ ತಿರ್ಗ್ಸಮ್ಮ. ಜೋಕಾ? ನೀನ್ ಹೇಳಿದ ಹಾಗೆ ಇತ್ತಮ್ಮ. ನಾನು ಸೀರಿಯಸ್ ಆಗಿ ಕೇಳಿದ್ದು. ನೀನ್ ಹೇಗ್ ಕೇಳಿದ್ರು ಈಗಿಂದೀಗ 7 ತಿಂಗಳು ಎಲ್ಲಿಂದ ಬರುತ್ತಮ್ಮ? ಅದಾಗದೇ ಏನ್ ಬರಲ್ಲ, ನಾವ್ ಕರ್ಸಿದ್ರೆ. ನಾಲ್ಕು ತಿಂಗಳನ್ನ 7 ತಿಂಗಳು ಮಾಡೋದಕ್ಕೆ ನಾವೇನ್ ದೇವ್ರುಗಳೇನಮ್ಮ? ನಮ್ಮ ಹತ್ರ ಅಂತ ಮಂತ್ರದಂಡ ಏನಿಲ್ಲಮ್ಮ. ನನ್ನ ಹತ್ರ ಇದೆ. ಏನಮ್ಮ ಇದು? ಅಬಾರ್ಷನ್ ಟ್ಯಾಬ್ಲೆಟ್ ಅನ್ಸತ್ತೆ ಚಂದ್ರಿಕಾ, ಮಗು ಸಾಯಿಸೋಕ್ ನೋಡ್ತಿದ್ದಾಳೆ. ಅಯ್ಯೋ ಅಲ್ಲ ರೀ, ತಾಯಿನ ಮಗುನ ಇಬ್ಬರನ್ನು ಮುಗ್ಸೋಕೆ ಸೈನೈಡ್ ಟ್ಯಾಬ್ಲೆಟ್ಸ್ ಅನ್ಸುತ್ತೆ. ಹೌದಾ ನಿತ್ಯ? ನಿಮ್ ಮಣ್ಣಿನ ತಲೆಗೆ ಇದಕ್ಕಿಂತ ಒಳ್ಳೆ ಥಾಟ್ಸ್ ಬರಲ್ವಾ? ಎಲ್ಲ ಟೈಮಲ್ಲೂ ಸಾವೇ ಸೊಲ್ಯೂಷನ್ ಅಲ್ಲ, ಕೆಲವು ಸಲ ಬರ್ತ್ ಕೂಡ ಹೆಲ್ಪ್ ಆಗತ್ತೆ. ನನ್ನ ಅಕ್ಕಂಗೆ ಹುಟ್ಟುತ್ತೋ ಇಲ್ವೋ ಗೊತ್ತಿಲ್ಲದೆ ಇರೋ ಬೇಬಿ ನನಗೆ ವೆಪನ್ ಆಗತ್ತೆ. ಹೇಗಮ್ಮ? ಇದು ಪಿಂಡನ ಬೆಳೆಸೋ ಟ್ಯಾಬ್ಲೆಟ್. ಇದನ್ನ ನುಂಗಿದ್ರೆ ಹೊಟ್ಟೆಲಿರೋ ಬೇಬಿಗೆ ಸಡನ್ ಗ್ರೋತ್ ಸ್ಟಾರ್ಟ್ ಆಗತ್ತೆ. ದಿನ ದಿನಕ್ಕೂ ಬೇಬಿ ದೊಡ್ಡದಾಗತ್ತೆ. ಅಮ್ಮು, ಇಂಥ ಟ್ಯಾಬ್ಲೆಟ್ಸ್ ಇದೆಯಾ? ಬೇಬಿ ಬೆಳೆದ್ರೆ ನಮ್ಗಾಗೋ ಲಾಭ ಏನಮ್ಮ? ಲಾಭ ಇದೆ. ಗಂಡ ಬೇಕು, ಮಗು ಕೂಡ ಬೇಕು ಅಂತ ಅಲ್ಲಿಗೆ ಹೋಗಿರೋ ಅವಳು ಮಗು ಇದ್ರೂ ಇಲ್ದಿದ್ದ ಹಾಗೆ ಜೈ ಹತ್ರ ಆಕ್ಟ್ ಮಾಡ್ತಿದ್ದಾಳೆ. 4th ಮಂತ್ ಆಗಿದ್ದಕ್ಕೆ ಸ್ಟಮಕ್ ಅಷ್ಟೆಲ್ಲ ಕಾಣಲ್ಲ. ಅದೇ ಸ್ಟಮಕ್ ದಿನ ದಿನ ಬೆಳೀತಿದ್ರೆ ದಿನ ಅವಳಿಗೆ ಟೆನ್ಷನ್ನೇ. ನಿಜ ಹೇಳೋಕ್ಕಾಗ್ದೆ, ಬೆಳೆಯೋ ಹೊಟ್ಟೆನ ಮುಚ್ಚಿಡಕ್ಕಾಗ್ದೆ ಅವಳು ನನ್ನ ಕಾಲ್ ಕೆಳಗೆ ಬರ್ತಾಳೆ. ತಾನಾಗ್ ತಾನೇ ನನ್ನ ಆ ಮನೇಲಿ ಇರೋಕ್ ಹೇಳಿ ಅವಳು ಈ ಮನೆಗ್ ಬರ್ತಾಳೆ. ಆಮೇಲೆ ಅವಳನ್ನ ಇಲ್ಲೇ ಮುಗಿಸಿದ್ರೆ ಅಲ್ಲಿ ನಾನು ಜೈ ಜೊತೆ ಹ್ಯಾಪಿಯಾಗಿರ್ತೀನಿ. ಸೂಪರ್ ಪ್ಲಾನ್ ನಿತ್ಯ. ಪ್ಲಾನ್ ಹೊಸದಾಗಿದೆ. ಯಾರಾದ್ರೂ ಫ್ರೆಂಡ್ಸ್ನ ರಿಲೇಟಿವ್ನ ಪ್ಲಾನ್ ಅಲ್ಲಿ ಯೂಸ್ ಮಾಡ್ತಾರೆ. ಅಬ್ಬಾ, ನೀನು ವೆರೈಟಿಯಾಗಿ ಪಿಂಡ ಯೂಸ್ ಮಾಡ್ತೀಯಲ್ಲ. ನಿನ್ನ ಬ್ರೈನ್ ಅಮ್ಮ, ಮಾಸ್ಟರ್ ಬ್ರೈನ್. ಈ ಟ್ಯಾಬ್ಲೆಟ್ ನ ಹಾಲಲ್ಲಿ ಹಾಕಿ ಅವಳು ಕುಡಿಯೋ ಹಾಗೆ ಮಾಡಿ. ಈ ಸಲ ಯಾವುದೇ ಪರಿಸ್ಥಿತಿಲೂ ಪ್ಲಾನ್ ಫೇಲ್ ಆಗಬಾರ್ದು. ಬ್ಲೈಂಡ್ ಆಗಿ ಕೆಲಸ ಮಾಡದೆ ಥಿಂಕ್ ಮಾಡಿ ಕೆಲಸ ಫಿನಿಶ್ ಮಾಡಿ. ಹೊರಡಿ, ಕೆಲಸ ಆದ್ಮೇಲೆ ಫೋನ್ ಮಾಡಿ. ಬನ್ನಿ